ನೀಟಾಗಿ ಎಲ್ಲಿ ಹೋಗುತ್ತೆ ಇಂಜಿನ್ ಸಿಲಿಂಡರ್ ಒಳಗಡೆ ಹೋಗುತ್ತೆ. ಓಕೆನಾ? ಇಂಜಿನ್ ಸಿಲಿಂಡರ್ ಒಳಗಡೆ ಇದ್ರೊಳಗಡೆ ಯಾಕೆ ಹೋಗುತ್ತೆ ಅಂದರೆ ಇದರಲ್ಲಿ ಏನಕ್ಕೆ ಹೋಗುತ್ತೆ ಅಂದರೆ ಈಗ ಪೆಟ್ರೋಲು ಬರೀ ಇಂಜಿನ್ ಒಳಗಡೆ ಬರೀ ಪೆಟ್ರೋಲ್ ಒಂದೇ ಬರೋಲ್ಲ, ಇಲ್ಲಿಂದ ಪೆಟ್ರೋಲ್ ಒಂದೇ ಬರೋಲ್ಲ, ಜೊತೆಗೆ ಗಾಳಿನೂ ಬರುತ್ತೆ. ಗಾಳಿನೂ ಪೆಟ್ರೋಲ್ ಸೇರಿ ಸರಿನಾ ಇಲ್ಲಿ ಸ್ಪಾರ್ಕ್ ಪ್ಲಗ್ ಅಂತ ಇರುತ್ತೆ ಸರಿನಾ. ಇಲ್ಲಿ ಆ ಸ್ಪಾರ್ಕ್ ಪ್ಲಗ್ ಏನಾಗುತ್ತೆ ಕಿಡಿ ಹೊಡ್ಸುತ್ತೆ. ಕಿಡಿ ಹೊಡ್ಸಿ ಅಲ್ಲಿಂದ ಪವರ್ ಜನರೇಟ್ ಆಗಿ ನಿಮ್ಮ ಗಾಡಿ ಮುಂದೆ ಹೋಗುತ್ತೆ ಸರಿನಾ. ಗಾಡಿ ಮುಂದೆ ಹೋಗುತ್ತೆ. ಸೈಲೆನ್ಸರಿಂದ ಏನಾಗುತ್ತೆ ಹೊಗೆ ವೇಸ್ಟ್ ಹೊಗೆ ಎಲ್ಲ ಸೈಲೆನ್ಸರಿಂದ ಹೋಗುತ್ತೆ. ಇದು ನಿಮ್ಮ ಏರ್ ಫಿಲ್ಟ್ರು. ಈ ಏರ್ ಫಿಲ್ಟ್ರು ಮಿನಿಮಮ್ ಅಂದರೆ ಒಂದು 10-15 ಕಿಲೋಮೀಟ್ರಿಗೆ 10,000 ಕಿಲೋಮೀಟ್ರ್ ಚೇಂಜ್ ಮಾಡಬೇಕು ಸರಿನಾ. ಅವಾಗೇನಾಗುತ್ತೆ ನಿಮ್ಮ ಗಾಡಿ ಚೆನ್ನಾಗಿ ರನ್ನಿಂಗ್ ಆಗುತ್ತೆ. ಓಕೆನಾ? ಅರ್ಥ ಆಯ್ತಾ? ಈಗ ಒಬ್ಬೊಬ್ರು ಒಂದೊಂದು ಥರ ಮಾಡಿರ್ತಾರೆ. ಒಂದೇ ಥರ ಹೇಳ್ಕೊಟ್ಟಿದ್ರು. ಈಗ ನೀವೇನೆ ಎಕ್ಸಾಮಲ್ಲಿ ಎಲ್ಲ ಒಂದೇ ಥರ ಪಾಠ ಮಾಡಿದ್ರು, ಬರೀಬೇಕಾದ್ರೆ ಬೇರೆ ಬೇರೆ ಥರ ಬರ್ತಿರ್ತಾರಲ್ಲ, ಅದೇ ಥರ ಮಾಡೋದು ಬೇರೆ ಬೇರೆ ಥರ ಮಾಡಿರ್ತಾರೆ. ಆ ಮಾಡಿರೋದನ್ನು ಹೆಚ್ಚಿಗೆ ಬರ್ಕೊಂತಾರೆ. ಎರಡು ನಮಗೆ ತೋರಿಸ್ಬಿಟ್ಟು ಕರೆಕ್ಷನ್ ಮಾಡ್ಕೊಂಡು ಹೋಗ್ತಾರೆ. ಅರ್ಥ ಆಯ್ತು? ಸರ್ ಇಲ್ಲಿ ನೋಡಿ, ಸರ್ ಇಲ್ಲಿ ನೋಡಿ ನೀವು. ಇಲ್ಲಿ ನೋಡಿ ಜರುಗ ಒಂಚೂರು. ಇಲ್ಲಿ ನೋಡಿ ಸರ್, ಇಲ್ಲಿ ನೋಡಿ ಜಗ ಸರ್, ಇಲ್ಲಿ ನೋಡಿ ಸರ್, ಇಲ್ಲಿ ನೋಡಿ ಜಗ ಸರ್, ನೆಕ್ಸ್ಟ್ ಇದೆ ಸರ್, ಇಲ್ಲಿ ನೋಡಿ ಅದು ಕ್ರಾಸ್ಗೆ ಹಾಕಿದೆ ಸರ್, ಇಲ್ಲಿ ನೋಡಿ ಸರ್, ಇಲ್ಲಿ ನೋಡಿ ಸರ್, ಇಲ್ಲಿ ನೋಡಿ